ಇನ್ನ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನೋ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ಕರ್ನಾಟಕದ ರಾಜಕೀಯದಲ್ಲೂ ಕದನವನ್ನ ಹುಟ್ಟುಹಾಕಿದೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ ಮತ್ತು ಇಂಡಿ ಕೂಟದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರೆ ಮಂಡ್ಯ ಶಾಸಕ ಗಣಿಗ ರವಿ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ. ಅದೇನು ಅಂತ ಈ ವರದಿ ನೋಡಿ. ನಾವು ನೀರಿಲ್ಲ ಏನಿಲ್ಲ ಅಂತ ಅರಿತಾ ಇದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗ್ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಕಾವೇರಿ ನೀರಿಗಾಗಿ ಕಿತ್ತಾಟ, ನಮ್ಮ ಬೆಳೆಗಳಿಗೆ ನೀರು ಕುಡಿ ಅಂತ ಅನ್ನದಾತರ ಹೋರಾಟ. ಈಗ ತಮಿಳುನಾಡಿಗೂ ನೀರು ಹರಿಸಿ ಅಂತ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ಮಾಡಿದ್ದು ರಾಜ್ಯದ ರಾಜಕೀಯ ವಲಯದಲ್ಲೂ ಕಾವೇರಿದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ ಸವಾರಿ ಮಾಡೋದಕ್ಕೆ ಮುಂದಾಗಿದೆ. ರಾಜ್ಯ ರಾಜಕೀಯದಲ್ಲೂ ಕಾವೇರಿದ ಕದನ. ಕಾಂಗ್ರೆಸ್ ಟಿವಿಕೆ ಮೈತ್ರಿಗೆ ಕಮಲ ಪಡೆ ಕಿಚ್ಚು. ಒಳ ಒಪ್ಪಂದ ಏನಿದೆ ತಮಿಳುನಾಡು ಜೊತೆ ಜಗತ್ ಜಾಹೀರಾತಾಗಿದೆ. ಮುಂಗಾರು ಅಧಿವೇಶನಕ್ಕೆ ಸಜ್ಜಾಗಿರೋ ಡಿಕೆಶಿ ಸರ್ಕಾರಕ್ಕೆ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ಹೊಸ ಸವಾಲು ತಂದೊಡ್ಡಿದೆ. ಇವತ್ತು ನಡೆದ ಸಭೆಯಲ್ಲಿ ರಾಜ್ಯ ಸರ್ಕಾರ ಸಮರ್ಪಕವಾಗಿ ವಾದ ಮಂಡಿಸಿಲ್ಲ. ಇಂಡಿ ಕೂಟದ ಹೊಸ ಸ್ನೇಹಿತ ವಿಜಯ್ಗೆ ಲಾಭ ಮಾಡಿಕೊಡೋದಕ್ಕೆ ಕರ್ನಾಟಕಕ್ಕೆ ಮೋಸ ಮಾಡಿದೆ ಅಂತ ವಿರೋಧ ಪಕ್ಷದ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ತಕ್ಷಣವೇ ಸಿಡಬ್ಲ್ಯೂಎಂಎ ಮುಂದೆ ಅಪೀಲು ಹೋಗಬೇಕು ಮತ್ತು ಸರ್ವಪಕ್ಷಗಳ ಸಭೆಯ ಕರೀಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ರೆ, ವಿಜಯ್ ಓಲೈಕೆಗಾಗಿ ರಾಜ್ಯದ ರೈತರನ್ನ ಕಾಂಗ್ರೆಸ್ ಸರ್ಕಾರ ಬಲಿ ಕೊಡ್ತಾ ಇದೆ ಅಂತ ಬಿವೈ ವಿಜೇಂದ್ರ ಹೇಳಿದರು. ಪ್ರಾಧಿಕಾರದ ಮುಂದೆ ಮತ್ತೆ ಮನವಿ ಅಪೀಲ್ ಅನ್ನ ಕೂಡಲೇ ಹಾಕಬೇಕು ಅನ್ನೋ ಆಗ್ರಹವನ್ನ ಮಾಡ್ತೀನಿ. ಹಾಕಿಲ್ಲ ಅಂದ್ರೆ ನೀವು ತಮಿಳುನಾಡು ಜೊತೆ ಶಾಮೀಲಾಗಿದ್ದೀರಾ ಅಂತ ರಾಜ್ಯದ ಜನ ಅರ್ಥ ಮಾಡ್ಕೊಂತಾರೆ. ಅದರಿಂದ ಕೂಡಲೇ ಸರ್ವಪಕ್ಷದ ಸಭೆ ಕರೆದು ಚರ್ಚೆ ಮಾಡಬೇಕು. ಆ ಚರ್ಚೆಯಲ್ಲಿ ಏನ್ ಬರುತ್ತೋ ಅದ್ರ ಪ್ರಕಾರ ರಾಜ್ಯ ಈ ಮುಖ್ಯಮಂತ್ರಿ ನಡ್ಕೋಬೇಕು. ಇಲ್ಲ ಅಂದ್ರೆ ನಿಮ್ಮ ಒಳ ಒಪ್ಪಂದ ಏನಿದೆ ತಮಿಳುನಾಡು ಜೊತೆ ಅದು ಜಗತ್ ಜಾಹೀರಾತು, ಈಗಾಗಲೇ ಜಗತ್ ಜಾಹೀರಾತಾಗಿದೆ. ಈಗ ಬೇರೆ ಅವರು ಬೇರೆ ಇಲ್ಲಿ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾರು? ವಿಜಯ್ ಜೋಸೆಫ್. ಖುಷಿ ಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನ ಹಾಕಿ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಆಗಬೇಕು. ಆ ರೀತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ವಿಪಕ್ಷಗಳ ವಾಗ್ದಾಳಿಯ ಬೆನ್ನಲ್ಲೇ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದಿದೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದು, ಅಂತಿಮವಾಗಿ ಸಿಎಂ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರು. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದ್ರೂ ಕೂಡ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನನಗಿನ್ನೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಇದ್ರ ಬಗ್ಗೆ ಏನು ಮಾತಾಡಲ್ಲ. ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದರ ಮೇಲೆ ಆಧಾರ ನಾನು ನಿಮಗೆ ಹೇಳ್ತೇನೆ. ತಮಿಳುನಾಡಿನಲ್ಲಿ ನಿಂತು ಮಂಡ್ಯ ಶಾಸಕರ ವಿಡಿಯೋ. ನಾವು ನೀರಿಲ್ಲ ಏನಿಲ್ಲ ಅಂತ ಅರಿತಾ ಇದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗ್ ಹೋಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಹೇಳ್ತಾ ಇದ್ದಂತೆ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ತಮಿಳುನಾಡಿನ ಚಿದಂಬರಂಗೆ ಹೋಗಿದ್ರು. ಅಲ್ಲಿಂದಲೇ ನಿಂತು ವಿಡಿಯೋ ಮಾಡಿರುವ ಶಾಸಕರು, ತಮಿಳುನಾಡಲ್ಲಿ ಕಾವೇರಿ ನೀರು ಬಂಗಾಳಕೊಲ್ಲಿ ಸೇರ್ತಾ ಇದೆ, ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ, ಹೀಗಾಗಿ ನೀರು ಹರಿಸಬೇಡಿ ಅಂತ ಮನವಿ ಮಾಡಿದ್ರು. ಇದು ನೋಡಿ ಬಿರು ಬೇಸಿಗೆ ನಾವು ಬಡ್ಕೊಂತ ಇದೀವಿ. ಕುಡಿಯಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇದು ಸಮುದ್ರಕ್ಕೆ ನೋಡಿ ಹೆಂಗ್ ಬಿಡ್ತಾವ್ರೆ. ಅವ್ರಿಗೂ ಇದನ್ನ ತಡೆಯಕ್ಕೂ ಇಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಹತ್ರನೇ ನೀರಿಲ್ಲ. ಯಾವ ಆಂಗಲ್ ಅಲ್ಲಿ ಸಿಆರ್ಡಬ್ಲ್ಯೂಸಿ ಅವರು ಕೊಟ್ಟವರೋ ಗೊತ್ತಿಲ್ಲ. ಆದ್ರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ ಸಿಡಬ್ಲ್ಯೂಸಿ ಆರ್ಡರ್ಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಕಾವೇರಿ ಕದನ ಜೋರಾಗಿರೋ ಹೊತ್ತಲ್ಲೇ ಜಲ ವಿವಾದಗಳ ಚರ್ಚೆಗಾಗಿ ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ ಟಿವಿಕೆ ನಡುವೆ ಕಾವೇರಿ ವಿಚಾರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಆರೋಪಿಸ್ತಾ ಇದ್ದು, ಮುಂದೇನಾಗುತ್ತೆ ಅನ್ನೋ ಕುತೂಹಲ ಕೆರಳಿದೆ.